ಒಂದು ತಿಂಗಳು ಹಿಂದೆ ಇಲ್ಲಿ ಹಂಸ್ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಸನ ನ್ಯೂಸ್ ಮುಖಾಂತರ ಹಾಕ್ಸಿದ್ದೆ. ಇವಾಗ ತನಕ ಯಾರು ಕ್ರಮ ಕೈಗೊಂಡಿಲ್ಲ. ಯಾಕಂದ್ರೆ ಈ ಹಂಸ ಸರ್ 3 ತಿಂಗಳು ಹಿಂದೆ ಎರಡು ಜನ ತೀರೋಗಿದ್ರು. ಇವಾಗ ತನಕ ಯಾರು ಕ್ರಮ ವಹಿಸಿಲ್ಲ. ಇವತ್ತು ಬೆಳಿಗ್ಗೆ ಮಾರ್ನಿಂಗು 10 ಗಂಟೆಯಿಂದ ಅರ್ಧ ಗಂಟೆ ಒಳಗಡೆ 2 ಆಕ್ಸಿಡೆಂಟ್ ಆಗಿದೆ ಸರ್. ಎರಡು ವೆಹಿಕಲ್ ಜೊತೆ ಮತ್ತೆ ಒಂದು ಆಟೋನ ವೆಹಿಕಲ್ ಬಿದ್ದವ್ರೆ. ಇದಕ್ಕೆಲ್ಲ ಯಾರು ಹೊಣೆ ಸರ್? ಇವಾಗ ತನಕ ಯಾರು ಸಂಬಂಧಪಟ್ಟ ಅಧಿಕಾರಿ ಆಗಲಿ, MLA ಅವರಾಗಲಿ, MP ಅವರಾಗಲಿ ಕ್ರಮ ತಗೊಂಡಿಲ್ಲ ಸರ್. ಸರ್ ಇವಾಗ ಏನ್ ಮಾಡ್ತೀವಿ ಅಂದ್ರೆ, ಆದಷ್ಟು ಬೇಗ ಹಂಸನ ಹಾಕ್ಸಿಲ್ಲ ಅಂದ್ರೆ ಈ ರೋಡ್ನ ಬ್ಲಾಕ್ ಮಾಡ್ತೀವಿ, ಬಂದ್ ಮಾಡಾಕ್ತೀವಿ. ಆದಷ್ಟು ಬೇಗ ಈ ರೋಡ್ನ ಸಮಸ್ಯೆ ಬಗೆಹರಿಸಿ ಸರ್. ಇಲ್ಲಾಂದ್ರೆ ಒಂದು ಸ್ಟ್ರೈಕ್ ಮಾಡ್ತೀವಿ, ಪ್ರತಿಭಟನೆ ಮಾಡಿ ರೋಡ್ನ ಬ್ಲಾಕ್ ಮಾಡಾಕ್ತೀವಿ. ಅವರು ಸಣ್ಣ ಕೆಲಸ ಅಂತ ತಿಳ್ಕೊಂಡವ್ರೆ ಇದು ಹಂಸ ಹಾಕ್ಸೋದು. ಆದ್ರೆ ಗೊತ್ತಿಲ್ಲ ಅವರಿಗೆ ಒಂದು ಹನಿಯಿಂದಾನೇ ಸಮುದ್ರ ಆಗಬೇಕು ಅಂತ. ಆದಷ್ಟು ಬೇಗ DC ಮೇಡಮ್ ಅವರು ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳು, MLA ಅವರು ಕ್ರಮವನ್ನು ತಗೊಂಡು ಹಂಸನ ಹಾಕ್ಸ್ಬೇಕು ಸರ್. ನಿಮ್ಮಲ್ಲಿ ಮುಖಾಂತರ ವಿನಂತಿ ಮಾಡಿಕೊಡ್ತೀನಿ. ಬೆಳಿಗ್ಗೆ ಅರ್ಧ ಗಂಟೆಯಲ್ಲೇ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ 2 ಆಕ್ಸಿಡೆಂಟ್ ಆಗಿದೆ ಸರ್. ನಿಧಾನ ಬಂದರೂ ಇಲ್ಲಿ ಜನ ಜೀವನಕ್ಕೆ ತೊಂದರೆ ಆಗಿದೆ. ಗೊತ್ತಿಲ್ಲ ಇಲ್ಲಿ ಹಾಸನ ಏನ್ ತಿಳ್ಕೊಂಡವ್ರೆ ಅಂತ. ಇದ್ರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ಸಣ್ಣ ಕೆಲಸ ಅಂತ ತಿಳ್ಕೊಂಡು ಜನರ ಜೀವನ ಜೊತೆ ಪ್ರಾಣದ ಜೊತೆ ಆಟ ಆಡ್ತವ್ರೆ. ಆದಷ್ಟು ಬೇಗ ಈ ಹಂಸನ ಹಾಕಿಸಿ ಸಹಕರಿಸಿ ಅಂತ ವಿನಂತಿ ಮಾಡಿದ್ವಿ.